Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. ಯೇಸು ದೇವರೇ, ಓ ಯೇಸು ರಾಜರೇ, ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ, ನಿಮ್ಮನ್ನು ಪೂರ್ಣ ಹೃದಯದಿಂದ ನಾ ಆರಾಧಿಸುವೆನು, ನಾ ಆರಾಧಿಸುವೆನು. ಯೇಸುವೇ, ಯೇಸುವೇ, ಓ ನನ್ನ ಯೇಸುವೇ, 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 ಓ ನನ್ನ ಸ್ನೇಹಗೊಡೆಯನೇ. ಪರಿಶುದ್ಧನಾಗಿ ಪರಲೋಕದಿಂದ ಇಳಿದು ಬಂದಾತನೇ, ಪರಿಶುದ್ಧನಾಗಿ ಪರಲೋಕದಿಂದ ಇಳಿದು ಬಂದಾತನೇ, ಪರಮ ಪೂಜ್ಯನಾಗಿ ಪರಿಶುದ್ಧ ದೇವನಾಗಿ ರಾಜಾಧಿರಾಜನಾಗಿ ನಮ್ಮೆಲ್ಲರ ಗುರುವಾಗಿ ನನ್ನಲ್ಲಿ ಆಗಮಿಸಿ ದೇವನೇ ನೀವು, ನನ್ನಲ್ಲಿ ಆಗಮಿಸಿ ದೇವರೇ ನೀವು. ಹಲ್ಲೆಲೂಯಾ, ಸ್ತುತಿ ವಂದನೆ, ಹಲ್ಲೆಲೂಯಾ, ಯೇಸು ವಂದನೆ, ಹಲ್ಲೆಲೂಯಾ, ಸ್ತುತಿ ವಂದನೆ, ಹಲ್ಲೆಲೂಯಾ, ಯೇಸು ವಂದನೆ. ಹೌದು ಪ್ರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಶಿಲುಬೆ ಆರಾಧನೆಗೆ ಸ್ವಾಗತಿಸುತ್ತೇನೆ. ಐ ವೆಲ್ಕಮ್ ಟು ಯು ಆಲ್. ಈ ಶಿಲುಬೆ ಆರಾಧನೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಈ ಲೋಕದಲ್ಲಿರುವುದನ್ನು ಮಾತ್ರ ಹಿಂಬಾಲಿಸುತ್ತ, ಈ ಲೋಕ ಕೊಡುವ ಸುಖವನ್ನು ಮಾತ್ರ ಹಿಂಬಾಲಿಸುತ್ತ, ಈ ಲೋಕದ ಸುಖವೇ ಸ್ವರ್ಗ ಎಂದು ಎಣಿಸುತ್ತಿರುವ ಪ್ರತಿಯೊಬ್ಬರಿಗಾಗಿ ಈ ಆರಾಧನೆಯನ್ನು ಸಮರ್ಪಿಸೋಣ. ನಮ್ಮ ಮಕ್ಕಳಾಗಿರಬಹುದು, ನಮ್ಮ ಪತಿಯಾಗಿರಬಹುದು, ನಮ್ಮ ಪತ್ನಿಯಾಗಿರಬಹುದು, ನಮ್ಮ ಬಂಧು ಮಿತ್ರಾದಿಗಳಾಗಿರಬಹುದು,
ಎಲ್ಲರಿಗೂ ಈ ಲೋಕವೇ ಸುಖವಾಗಿದೆ, ಈ ಲೋಕವೇ ಆನಂದವಾಗಿದೆ, ಈ ಲೋಕದ ಆಸೆಗಳೇ ಶ್ರೇಷ್ಠವಾಗಿದೆ. ಪ್ರಿಯರೇ, ಎಲ್ಲರನ್ನು ಸಮರ್ಪಿಸೋಣ, ಹಾಗೆಯೇ ನಮ್ಮನ್ನು ಸಮರ್ಪಿಸೋಣ, ನಮ್ಮನ್ನು ಸಮರ್ಪಿಸೋಣ. ನಮ್ಮಲ್ಲಿಯೂ ಸಹ ಈ ಲೋಕ ಸುಖವನ್ನು ಬಯಸುತ್ತಾ ಇದ್ದೇವೆ, ಈ ಲೋಕದ ವ್ಯಾಮೋಹವನ್ನು ಬಯಸುತ್ತಾ ಇದ್ದೇವೆ, ಈ ಲೋಕವನ್ನು ಹಿಂಬಾಲಿಸಲು ಮಾತ್ರ ಚಿಂತಿಸುತ್ತಾ ಇದ್ದೇವೆ. ಸಮರ್ಪಿಸಿ ಎಲ್ಲರನ್ನು ಸ್ವಾಗತಿಸಿ. ಪ್ರಿಯರೇ, ಎಲ್ಲ ನಿಮ್ಮ ಫೇಸ್ಬುಕ್ ಫ್ರೆಂಡ್ಗಳನ್ನು ಸ್ವಾಗತಿಸಿ, ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹೃದಯ ಮುರಿದ ವೇಳೆ ಕಂಗಳು ತುಂಬಿದೆ ಕಣ್ಣೀರಿಂದ, ನನ್ನ ಹೃದಯ ಮುರಿದ ವೇಳೆ ಕಂಗಳು ತುಂಬಿದೆ ಕಣ್ಣೀರಿಂದ, ಪಾಪವು ನನ್ನ ಆಳುತ್ತಿದೆ, ಬಾಳೆಲ್ಲ ഇരുಳಾಗಿ ಆಗಿದೆ, ಪಾಪವು ನನ್ನ ಆಳುತ್ತಿದೆ, ನನ್ನ ಬಾಳೆ ഇരുಳು ಆಗಿದೆ. ಓ ಪರಿಶುದ್ಧನೇ ಯೇಸುವೇ, ನನ್ನ ಪಾಪದಿ ಬಿಡಿಸಿರಿ. ಓ ಪರಿಶುದ್ಧನೇ ಯೇಸುವೇ, ನನ್ನ ಪಾಪದಿ ಬಿಡಿಸಿರಿ. ಸಮರ್ಪಿಸುವ ಪ್ರಿಯರೇ, ಸಮರ್ಪಿಸುವ, ತಾಯಿಯೊಡನೆ ಸೇರಿ ಸಮರ್ಪಿಸುವ, ಆ ತಾಯಿಯ ಮಾಧುರ್ಯತೆಯಲ್ಲಿ ಸೇರಿ ಸಮರ್ಪಿಸುವ. ಹೌದು ಪ್ರಿಯರೇ, ನಮ್ಮನ್ನು ನಾವು ಸಮರ್ಪಿಸುವಂತಹ ತಾಯಿಗಳಿಗೆ, ಅಮ್ಮ ನಮಗಾಗಿ ಪ್ರಾರ್ಥಿಸಿ, ಅಮ್ಮ ನನ್ನ ಕುಟುಂಬದಲ್ಲಿರುವವರಿಗಾಗಿ ಪ್ರಾರ್ಥಿಸಿ, ಅಮ್ಮ ಈ ಲೋಕದ ಮಾಯೆಗೂ ಮೋಹಕ್ಕೂ ಸಿಲುಕಿ ಹೋಗಿರುವವರಿಗಾಗಿ ಪ್ರಾರ್ಥಿಸಿ ಅಮ್ಮ ಎಂಬುದಾಗಿ ನಾವು ಪ್ರಾರ್ಥಿಸು. ಈ ಲೋಕದ ಮೋಹಗಳು ನಮ್ಮನ್ನು ಕಟ್ಟಿ ಹಾಕಿದೆ, ಈ ಲೋಕದ ಆಸೆಗಳು ನಮ್ಮನ್ನು ಬೆನ್ನಟ್ಟಿದೆ, ಈ ಲೋಕ ಕೊಡುವ ಸುಖ ನಮ್ಮನ್ನು ರೋಗಿಯಾಗಿ ಮಾರ್ಪಡಿಸುತ್ತಾ ಇದೆ, ಈ ಲೋಕ ಕೊಡುವಂತಹ ಮಧುಪಾನಗಳು, ಕುಡಿತಗಳು, ಡ್ರಗ್ಸ್ಗಳು ಮನುಷ್ಯನನ್ನು ಜೀವಂತವಾಗಿ ಕೊಲ್ಲುತ್ತಾ ಇದೆ. ಸಮರ್ಪಿಸುವ, ಸಮರ್ಪಿಸುವ. ರೋಗದಿನ ನರುಳುತ್ತಿರಲು ಮಾರ್ಗವೇ ಮರೆಯಾಗಿದೆ, ನಾ ರೋಗದಿನ ನರಳುತ್ತಿರಲು ಜೀವನವೇ ಕತ್ತಲೆಯಾಗಿದೆ, ಜೀವವು ಸತ್ಯವು ಜೀವವು ಸತ್ಯವು ಯೇಸುವೇ ದಾರಿ ತೋರಿರಿ, ಯೇಸುವೇ ನನಗೆ ತೋರಿರಿ.
ಹೌದು ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ನಾವು ರಾತ್ರಿ ಆರಾಧನೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಶಿಲುಬೆಯನ್ನು ಆರಾಧಿಸುತ್ತಾ, ನಿಮ್ಮನ್ನು ಸಂಪೂರ್ಣವಾಗಿ ದೃಷ್ಟಿಸುತ್ತಾ, ನಮ್ಮನ್ನ ಈ ಲೋಕದ ಮಾಯೆಯಲ್ಲಿ ಸಿಲುಕಿರುವಂತಹ, ಈ ಲೋಕದ ಮೋಹದಲ್ಲಿ ಸಿಲುಕಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಹೌದು ಸ್ವಾಮಿ, ಪ್ರತಿಯೊಬ್ಬರು ನಿಮ್ಮಲ್ಲಿ ಬರುವಂತೆ ಮಾಡಿರಿ ರಾಜ. ಪ್ರತಿಯೊಬ್ಬರು ನಿಮ್ಮನ್ನು ಮುಂದೆ ಬರುವಂತೆ ಮಾಡಿರಿ ರಾಜ. ಸ್ವಾಮಿ, ಕೈಯಲ್ಲಿರುವಂತಹ ಹಣ, ಆಸ್ತಿ, ಸಂಪತ್ತು ಇದಾವುದು ಶಾಶ್ವತವಿಲ್ಲ ಸ್ವಾಮಿ, ಇದಾವುದು ಶಾಶ್ವತ ಇಲ್ಲ ಸ್ವಾಮಿ. ಇವೆಲ್ಲವನ್ನ ತೆಗೆಳುವಂತೆ ಮಾಡಿ, ಇವೆಲ್ಲವನ್ನ ಬಹಿಷ್ಕರಿಸುವಂತೆ ಮಾಡಿ, ನಮ್ಮನ್ನೊಂದು ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸಿರಿ ಯೇಸುವೆ, ಮಾರ್ಪಡಿಸಿರಿ ಯೇಸುವೆ. ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಅನಂತ ಕೃಪೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ, ಸ್ವಾಮಿ ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಹೌದು ಪ್ರಿಯರೇ, ದೇವರ ಸಾನ್ನಿಧ್ಯ ನಾವಿದ್ದೇವೆ, ದೇವರ ಕರುಣೆಯಲ್ಲಿ ನಾವಿದ್ದೇವೆ. ಸಮರ್ಪಿಸಿಕೊಳ್ಳುವ, ನಮ್ಮನ್ನು ಸಮರ್ಪಿಸಿಕೊಳ್ಳುವ, ಸಮರ್ಪಿಸಿಕೊಳ್ಳುವ. ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಆ ಪ್ರಭು ನಮ್ಮೊಡನೆ ಇದ್ದಾರೆ. ಪ್ರಭು ನಮ್ಮೊಡನೆ ಇರುವಾಗ ಆ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ. ಯೇಸುವೇ ನಮ್ಮಲ್ಲಿ ಬನ್ನಿ ಎಂಬುದಾಗಿ, ಯೇಸುವೇ ನನ್ನೊಳಗೆ ಬನ್ನಿ ಎಂಬುದಾಗಿ ಸಮರ್ಪಿಸಿಕೊಳ್ಳೋಣ. ದೇವರ ಪ್ರಸನ್ನತೆಯ ಕೃಪೆ ನಮ್ಮೆಲ್ಲರಲ್ಲಿ ಅರಿದು ಬರುವಂತೆ ನಾವು ಪ್ರಾರ್ಥಿಸೋಣ. ಪ್ರಿಯರೆಲ್ಲರೂ ಹೇಳಿಕೊಡುವಂತಹ ಸ್ತುತಿಯನ್ನು ಪುನರಾವರ್ತಿಸಿರಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. ಹೌದು ಪ್ರಿಯರೇ, ಸಮರ್ಪಿಸುವ, ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಸಮರ್ಪಿಸುವ. ಈ ಲೋಕವನ್ನ ಹಿಂಬಾಲಿಸುವ ಪ್ರತಿಯೊಬ್ಬ ಯುವ ಪೀಳಿಗೆಯನ್ನು ನಾವು ಸಮರ್ಪಿಸುವ. ಪ್ರತಿಯೊಂದು ಯುವ ಪೀಳಿಗೆಗಳು ಪ್ರಭುವನ್ನು ಕಂಡುಕೊಳ್ಳುವಂತೆ, ಪ್ರತಿಯೊಂದು ಯುವ ಪೀಳಿಗೆಗಳು ಪ್ರಭುವಲ್ಲಿ ಆನಂದಿಸುವಂತೆ, ಪ್ರತಿಯೊಂದು ಯುವ ಪೀಳಿಗೆಗಳು ಪ್ರಭುವಿಗೆ ಶರಣಾಗುವಂತೆ ಸಮರ್ಪಿಸೋಣ. ಪ್ರಭುವಿನ ಸಾನ್ನಿಧ್ಯ ನಮ್ಮ ಜೀವನದಲ್ಲಿ
ಒಂದು ಬೆಳಕನ್ನು ತರುವಂಥದ್ದಾಗಿದೆ. ಪ್ರಭುವಿನ ಸಾನ್ನಿಧ್ಯ ನಮ್ಮನ್ನ ಆತನತ್ತ ಸೆಳೆಯುವಂಥದ್ದಾಗಿದೆ. ಪ್ರಭುವಿನ ಸಾನ್ನಿಧ್ಯ ನಮಗೆ ಹೊಸ ಚೈತನ್ಯವನ್ನು ತರುವಂಥದ್ದಾಗಿದೆ. ಹೀಗಿರುವಾಗ ಆ ಪ್ರಭುವಲ್ಲಿ ನಾವು ಒಂದಾಗೋಣ. ಪ್ರಭು ಯೇಸುವಿನಲ್ಲಿ ನಾವು ಒಂದಾಗೋಣ. ಪ್ರಭು ಯೇಸುವೇ ನಮ್ಮಲ್ಲಿ ಬನ್ನಿ ಎಂಬುದಾಗಿ ನಾವು ಕರೆಯೋಣ. ಪ್ರಭು ಯೇಸುವನ್ನ ಕರೆದು ನಾವು ಪ್ರಭು ಯೇಸುವನ್ನ ಆರಾಧಿಸೋಣ. ಯೇಸುವೇ, ಯೇಸುವೇ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ. ಯೇಸುವೇ, ನಾವು ನಿಮ್ಮನ್ನು ಗೌರವಿಸುತ್ತೇವೆ ಸ್ವಾಮಿ. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಯೇಸುವೇ, ನಿಮ್ಮನ್ನು ನಮಸ್ಕರಿಸುತ್ತೇವೆ ಸ್ವಾಮಿ ಎಂಬುದಾಗಿ ಆ ಪ್ರಭು ಯೇಸುವನ್ನ ಕರೆಯೋಣ. ಪ್ರಿಯರೇ, ಈ ಲೋಕದ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾವು ಕರೆಯೋಣ. ಪ್ರತಿಯೊಬ್ಬರು ಪರಿವರ್ತನೆ ಹೊಂದುವುದಕ್ಕಾಗಿ ಕರೆಯೋಣ. ಪ್ರತಿಯೊಬ್ಬರು ಹೊಸ ಜೀವನವನ್ನು ಮಾಡುವಂತೆ ಕರೆಯೋಣ. ಪ್ರತಿಯೊಬ್ಬರು ಪರಿಶುದ್ಧತೆಯಲ್ಲಿ ನಡೆಯುವಂತೆ ಕರೆಯೋಣ. ಈ ಲೋಕದ ಮೋಹಗಳು ಯಾವುದು ಸ್ಥಿರವಲ್ಲ ಎಂಬುದನ್ನು ಅರಿತುಕೊಳ್ಳುವಂತೆ ನಾವು ಕರೆಯೋಣ ಪ್ರಿಯರೇ, ಕರೆಯೋಣ. ಹಾಗೆ ನಾವು ಸಹ ಆ ಯೇಸುವಲ್ಲಿ ಹೋಗೋಣ. ಯೇಸುವನ್ನ ಕರೆದು ನಾವು ಹೋಗೋಣ. ಯೇಸುವೇ, ಯೇಸುವೇ ಬನ್ನಿ ಎಂಬುದಾಗಿ ಕರೆಯುವ. ಹಾಗೆ ನಾವು ಪ್ರತಿಯೊಬ್ಬರನ್ನ ಕರೆಯುವ. ಯಾಕೆ ನಾವು ಪ್ರತಿಯೊಬ್ಬರನ್ನ ನಾವು ಕರೆದು ಹಾಡುವ. ಹೌದು, ನಾವು ಹುಟ್ಟಿದಾಗ ಏನನ್ನು ತರಲಿಲ್ಲ, ಈ ಲೋಕದಲ್ಲಿ ಯಾವುದನ್ನು ನಾವು ಅನುಭವಿಸಲಿಲ್ಲ. ಪ್ರಿಯರೇ, ಹೀಗಿರುವಾಗ ಯೇಸು ಹತ್ರ ನಾವು ಕರೆಯೋಣ. ಪ್ರತಿಯೊಬ್ಬರನ್ನು ನಾವು ಕರೆಯೋಣ. ಆ ಕರೆದು ಪ್ರಭು ಯೇಸುವನ್ನ ನಾವು ಹಾಡೋಣ. ಆ ಪ್ರಭು ಯೇಸುವನ್ನ ಹಾಡೋಣ ಪ್ರಿಯರೇ. ಯೇಸುವನ್ನ ಹಾಡುತ್ತಾ ನಾವು ಸಂತೋಷವಾಗಿ ನಾವು ಯೇಸುವನ್ನ ಹಾಡುತ್ತಾ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಕರಗಳನ್ನು ತಟ್ಟೋಣ ಪ್ರಿಯರೇ. ಕರಗಳನ್ನು ತಟ್ಟೋಣ ಪ್ರಿಯರೇ. ಕರಗಳನ್ನು ತಟ್ಟಿ ಆ ಪ್ರಭುವನ್ನು ಹಾಡೋಣ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ ಬಾ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಸಿಡುವ ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಹುಟ್ಟಿದಾಗ ಏನು ಹೊತ್ತು ತರಲಿಲ್ಲ, ಸತ್ತಾಗ ಏನನ್ನೂ ಕೊಂಡು ಹೋಗುವುದಿಲ್ಲ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಹುಟ್ಟುತ್ತೇವೆ ಅಷ್ಟೇ, ಅದು ಮಾತ್ರ ಗೊತ್ತು. ಸತ್ತಾಗ ಏನು ಕೊಂಡು ಹೋಗಲು ಸಾಧ್ಯವಿಲ್ಲ. ಎಲ್ಲಿಂದ ನಾವು ಬಂದೆವೋ, ಈ ಜಗಕ್ಕೆ ಎಲ್ಲಿ ಹೋಗುತ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ಈ ಲೋಕದಲ್ಲಿ ಹಣ, ಆಸ್ತಿ, ಅಂತಸ್ತು ಎಂಬುದಾಗಿ ಬರೇ ನಾವು ಈ ಲೋಕವನ್ನು ಮಾತ್ರ, ಈ ಲೋಕದ ಆಸೆ ಮೋಹಗಳನ್ನು ಮಾತ್ರ ನಾವು ಹಂಬಲಿಸುತ್ತಾ ಇದ್ದೇವೆ ಪ್ರಿಯರೇ. ಕೀರ್ತನೆಗಾರ ಹೇಳುತ್ತಾನೆ, ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ 145ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹತ್ತಿರವಿರುವನು ಪ್ರಭು ಕರೆಯುವವರೆಲ್ಲರಿಗೆ. ಯಥಾರ್ಥವಾಗಿ ಆತನನ್ನು ಹರಸುವವರಿಗೆ, ಯಾರು ಆತನನ್ನು ಹರಸುತ್ತಾರೋ ಆತನಿಗೆ ಹತ್ತಿರವಿರುವನು ಎಂಬುದಾಗಿ. ಯಾರು ಈ ಲೋಕವನ್ನು ಹಿಂಬಾಲಿಸುತ್ತಾನೋ ಅವನ ಬಳಿ ದೇವರಿರುವುದಿಲ್ಲ ಪ್ರಿಯರೇ, ದೇವರ ಕೃಪೆ ಇರುವುದಿಲ್ಲ ಪ್ರಿಯರೇ. ಹೀಗಿರುವಾಗ ಇಗೋ ಪ್ರಭುವನ್ನ ಹರಸುವ, ಯಥಾರ್ಥವಾಗಿ ನಾವು ಹರಸುವ ಪ್ರಭುವಿನ ಹತ್ತಿರ ನಾವು ಹೋಗೋಣ. ಈ ರಾತ್ರಿ ಆ ಪ್ರಭು ಯೇಸುವಿನ ಬಳಿ ಹೋಗೋಣ. ತಾಯಿ ಮಾತೆ ಮರಿಯಮ್ಮನವರೊಂದಿಗೆ ಆ ಪ್ರಭು ಯೇಸುವಿನ ಬಳಿ ನಾವು ಹೋಗುವ. ಆ ತಾಯಿಯನ್ನ ಅಮ್ಮ ಎಂದು ಕರೆಯುತ್ತಾ ಆ ತಾಯಿಯ ಮುಖಾಂತರವಾಗಿ ಪ್ರಭು ಯೇಸುವನ್ನ ನಾವು ಕಂಡುಕೊಳ್ಳೋಣ. ಪ್ರಭು ಯೇಸುವಿನ ಪ್ರೀತಿಯನ್ನ ನಾವು ಅನುಭವಿಸೋಣ. ಆ ಪ್ರಭು ಯೇಸುವಿನ ಆ ಅನ್ಯೂನ್ಯತೆಯಲ್ಲಿ ನಾವು ಒಂದಾಗೋಣ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗ ನಿಕ್ಕೊಂಡು ಹೋಗ್ವೇನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗ ನಿಕ್ಕೊಂಡು ಹೋಗ್ವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ.
ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ? ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಲೋಕದಲ್ಲಿ ನಾವು ನೋಡುತ್ತೇವೆ, ಪ್ರೀತಿ ಹಿಂದೆ ಓಡುತ್ತಿರುವಂತಹ ಜನ, ಲೋಕದ ಪ್ರೀತಿಯ ಹಿಂದೆ, ವ್ಯಾಮೋಹದ ಹಿಂದೆ, ಹೆಣ್ಣಿನ ಹಿಂದೆ, ಪುರುಷನ ಹಿಂದೆ, ಲೋಕ ಕೊಡುವ ಸುಖದ ಪ್ರೀತಿಯ ಹಿಂದೆ ಓಡುತ್ತಿರುವಂತಹ ಜನಾಂಗ. ಅದು ನಾನು ಆಗಬಹುದು, ನೀವು ಆಗಬಹುದು ಪ್ರಿಯರೇ. ಪ್ರೇಮಕ್ಕಾಗಿ ಅಲೆದು ಸೋತು ಜೀವನದಲ್ಲಿ ಹಣ ಆಸ್ತಿ ಎಲ್ಲವನ್ನ ಕಳೆದುಕೊಂಡಿರುವಂತಹ ಜನಾಂಗವನ್ನು ನಾವು ನೋಡುತ್ತೇವೆ. ಪ್ರೀತಿ ಪ್ರೇಮವನ್ನ ಸುಳ್ಳು ಎಂಬುದನ್ನು ನಾವು ನೋಡುತ್ತೇವೆ. ಆದರೆ ಒಂದೇ ಒಂದು ಪ್ರೀತಿ ಸತ್ಯ, ಒಂದೇ ಒಂದು ಪ್ರೀತಿ ಸತ್ಯ. ಯಾವುದೋ ಪ್ರೀತಿ ಸತ್ಯ? ಇಗೋ ಯೇಸುವಿನ ಪ್ರೀತಿ ಮಾತ್ರವೇ ಸತ್ಯ. ನಮಗಾಗಿ ಶಿಲುಬೆಯಲ್ಲಿ ಜೀವ ಕೊಟ್ಟ ಪ್ರೀತಿ, ನಮಗಾಗಿ ರಕ್ತ ಸುರಿಸಿದಂತಹ ಪ್ರೀತಿ, ನಮಗಾಗಿ ಶಿಲ್ಬಾರಿಯಲ್ಲಿ ತೂಗಿ ನಿಂತಹ ಈ ಪ್ರಭು ಯೇಸುವಿನ ಪ್ರೀತಿ ಮಾತ್ರವೇ ಪ್ರಿಯರೇ, ಪ್ರೀತಿ ಮಾತ್ರವೇ ಆ ಪ್ರೀತಿಯನ್ನು ಅರಿಸಿ ಹೋಗುವ. ಇಷ್ಟು ಕಾಲ ಈ ಲೋಕದ ಪ್ರೀತಿಯನ್ನ, ಈ ಲೋಕದ ಮೋಹದ ಮಾಯೆಗಳನ್ನ ನಾವು ಹಿಂಬಾಲಿಸಿ ಹೋದೆವು. ಸತ್ತು ಹೋಗುವ ಪ್ರೀತಿಯ ಹಿಂದೆ, ಎಲ್ಲ ಸುಳ್ಳಾದ ಪ್ರೀತಿಯ ಮುಂದೆ, ವಂಚನೆಯ ಪ್ರೀತಿಯ ಮುಂದೆ, ಮಾರಿ ಹೋದ ಪ್ರೀತಿಯ ಮುಂದೆ, ಸೌಂದರ್ಯದ ಪ್ರೀತಿಯ ಮುಂದೆ, ಹಣದ ಪ್ರೀತಿಯ ಮುಂದೆ ಸೋತು ಹೋಗಿ ನಾವು ಇಷ್ಟು ಕಾಲ ಜೀವಿಸಿದೆವು, ನಮ್ಮ ಆತ್ಮವನ್ನು ಕಳೆದುಕೊಂಡೆವು ಪ್ರಿಯರೇ. ಅಂತೆಯೇ ಇಂದು ಆ ಪ್ರಭುವಿಗಾಗಿ ಹಂಬಲಿಸುವ, ಯಥಾರ್ಥವಾಗಿ ಆತನನ್ನ ನಾವು ಹುಡುಕುವ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾರೆ, ಯೆಶಾಯನ 2 ಅರಸರ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದುವೆ. ನಿನ್ನ ಪ್ರೇಮದ ರೋಗದಿಂದ ನೀನು ಗುಣ ಹೊಂದುವೆ. ಈ ಲೋಕದ ಮೋಹದಿಂದ ನೀನು ಗುಣ ಹೊಂದುವೆ. ಈ ಲೋಕದ ಆಸೆ ಎಂಬ ರೋಗದಿಂದ ನೀನು ಗುಣ ಹೊಂದುವೆ. ಈ ಲೋಕ ಕೊಡುವ ಸುಖಕ್ಕೆ ಬಲಿಯಾಗಿರುವ ನೀನು ಗುಣ ಹೊಂದುವೆ. ಈ ರಾತ್ರಿ ನೀನು ಪ್ರಾರ್ಥಿಸುವುದಾದರೆ ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳುತ್ತೇನೆ. ಈ ರಾತ್ರಿ ಕಣ್ಣೀರಿನಿಂದ ನೀನು ನನ್ನನ್ನು ತಲೆ ಎತ್ತಿ ನೋಡಿದ್ದೆ ಆದರೆ ನಾನು ನಿನ್ನನ್ನು ಗುಣಪಡಿಸುವೆನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಪ್ರಿಯರೇ. ಪ್ರಿಯರೇ, ನಮ್ಮ ಮಕ್ಕಳನ್ನ, ಪತಿಯನ್ನ, ಪತ್ನಿಯನ್ನ, ಸಮೂಹದಲ್ಲಿರುವಂತಹ ನಮ್ಮ ಮಿತ್ರರನ್ನ ಎಲ್ಲರನ್ನ ಸಮರ್ಪಿಸುವ. ಸ್ವಾಮಿ, ಕರುಣೆ ತೋರಿ ಸ್ವಾಮಿ, ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಸಹೋದರನನ್ನ, ನನ್ನ ಮಿತ್ರರನ್ನ, ಪತಿ ಪತ್ನಿಯನ್ನ ಎಲ್ಲರನ್ನ ಆಶೀರ್ವದಿಸಲಿ ಸ್ವಾಮಿ ಎಂಬುದಾಗಿ ಸಂಪೂರ್ಣವಾಗಿ ಪ್ರಭು ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಸಂಪೂರ್ಣವಾಗಿ ಪ್ರಭು ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರಿಯರೇ. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮ ಎಲ್ಲ ಸುಳ್ಳು. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮ ಎಲ್ಲ ಸುಳ್ಳು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಹಣವು ಎಲ್ಲ ಧೂಳು. ಹೌದು ಪ್ರಿಯರೇ, ಹಣ 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 ಹಣದ ವ್ಯಾಮೋಹ, ಆಸ್ತಿಯ ವ್ಯಾಮೋಹ, ಧನಮೋಹ ಎಲ್ಲ ಪಾಪಗಳಿಗೂ ಮೂಲ ಕಾರಣ ಹಣ. ಈ ಹಣದ ಹಿಂದೆ ಓಡಿ 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 ಹುಚ್ಚರಾಗುತ್ತಿರುವವರನ್ನು ನಾವು ನೋಡ್ತಾ ಇದ್ದೇವೆ. ರಾತ್ರಿ ಹಗಲು ಹಣಕ್ಕಾಗಿ ದುಡಿದು ದುಡಿದು ಬರೀ ಹಣವೇ 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 ಎಂದು ಚಿಂತಿಸುವವರನ್ನು ನಾವು ನೋಡ್ತಾ ಇದ್ದೇವೆ. ಈ ಹಣದ ಹಿಂದೆ ಹೋದವರು ಯಾರು ಈ ಲೋಕದಲ್ಲಿ ಉದ್ಧಾರವಾಗಲಿಲ್ಲ. ಈ ಹಣಕ್ಕಾಗಿ ಜೀವಿಸಿದವರು ಯಾರೂ ಉದ್ಧಾರವಾಗಲಿಲ್ಲ ಪ್ರಿಯರೇ. ಈ ಹಣದ ಹಿಂದೆ ಓಡುವಾಗ ಮರಣ ಬರುವಾಗ ನಿನ್ನ ಹಣ ಏನು ಮಾಡಲಿಕ್ಕೆ? ಮರಣ ಬರುವಾಗ ನಿನ್ನ ಹಣ ಏನು ಮಾಡಲಿಕ್ಕೆ? ನಿನ್ನ ಆಸ್ತಿ ಏನು ಮಾಡಲಿಕ್ಕೆ?
ಈ ರಾತ್ರಿ ನೀನು ಕಣ್ಣು ಮುಚ್ಚಿ ಹೋಗುವೆ ಎಂಬುದಾದರೆ ನಿನ್ನ ಕೈಯಲ್ಲಿರುವ ಲಕ್ಷ ಕೋಟಿ ಸಾವಿರ ಹಣ ಬಂಗಾರಗಳು ಏನು ಮಾಡುವುದಕ್ಕೆ? ಯೇಸುವಿನಿಂದ ಹೋಗು, ಸ್ವರ್ಗ ಸಾಮ್ರಾಜ್ಯ ನಿನಗೆ ಸಿಗುತ್ತದೆ. ಬಾ, ಯೇಸುವಿನಿಂದ ಹೋಗುವ, ಸ್ವರ್ಗ ರಾಜ್ಯ ನಮಗೆ ಸಿಗುತ್ತದೆ, ನಿತ್ಯ ಜೀವ ನಮಗೆ ಸಿಕ್ಕುತ್ತದೆ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಿತ್ಯ ಜೀವ ನಮಗೆ ಸಿಕ್ಕುತ್ತದೆ. ಆ ನಿತ್ಯ ಜೀವಕ್ಕಾಗಿ ನಾವು ಹಂಬಲಿಸುವ, ಆ ನಿತ್ಯ ಜೀವಕ್ಕಾಗಿ ನಾವು ಹಂಬಲಿಸುವ. ನಾವು ಎಂಬ ಅಹಂಕಾರವನ್ನು ಬಿಟ್ಟು ಬಾಳುವ. ಯಾಕಂದರೆ 6 ಅಡಿ ಮಣ್ಣು ಮಾತ್ರ ನಮಗೆ ಪ್ರಿಯರೇ. ನಾನು ಎಂಬ ಅಹಂಕಾರದಲ್ಲಿ ಜೀವಿಸ್ತಾ ಇದ್ದೇವೆ, ಆದರೆ 6 ಅಡಿ ಮಣ್ಣು ಮಾತ್ರ ಎಂದು ನಮಗೆ ಗೊತ್ತಿಲ್ಲ. ಸ್ಥಾನಮಾನಕ್ಕಾಗಿ ಜೀವಿಸ್ತಾ ಇದ್ದೇವೆ, ಆದರೆ ಆ ಸ್ಥಾನಮಾನ ಯಾವುದು ಸ್ಥಿರ ಇಲ್ಲ ಎಂಬುದಾಗಿ ಗೊತ್ತಿಲ್ಲ. ಅದರಿಂದ ಯೇಸುವನ್ನು ಕಾಣುವ, ಯೇಸುವನ್ನು ಕಾಣುವ. ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಹಣವು ಎಲ್ಲ ಧೂಳು. ಹಣದ ಹಿಂದೆ ಓಡಿದ್ದು ಸಾಕು, ಮರಣ ಬರಲು ಹಣವು ಎಲ್ಲ ಧೂಳು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವದ ಕುತ್ತಾಗ ನೋಡು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವದ ಕುತ್ತಾಗ ನೋಡು. ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವಾ, ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವಾ. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು, 6 ನೋಡು. ಹೌದು ಪ್ರಿಯರೇ, ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ಸ್ಥಾನಮಾನ ಸ್ಥಿರವಿಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಸ್ಥಾನಮಾನ ಸ್ಥಿರವೆಲ್ಲ ನೋಡು, ಯೇಸುವಲ್ಲಿ ದೇವರನ್ನು ಕಾಣು. ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ